ವೀಕ್ಷಕರೇ ನಮಸ್ಕಾರ. ಹೀಗೆ ಸುಮ್ಮನೆಯವರ ಸರಳ ಅರ್ಥಶಾಸ್ತ್ರಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ಅವಧಿಯಲ್ಲಿ GSTಯ ಪರಿಷ್ಕರಣೆಯ ಬಗ್ಗೆ ಚರ್ಚೆ ಮಾಡೋಣ. ಬಂಧುಗಳೇ, ಸುಮಾರು 8 ವರ್ಷಗಳ ನಂತರ ಸರ್ಕಾರ GST ತೆರಿಗೆ ವ್ಯವಸ್ಥೆಯಲ್ಲಿ ದೊಡ್ಡದಾದ ಒಂದು ಮಾರ್ಪಾಡನ್ನು ಮಾಡಿದೆ. 4 ಸ್ಲ್ಯಾಬುಗಳ ತೆರಿಗೆಗಳಿದ್ದುದನ್ನು 2 ಸ್ಲ್ಯಾಬುಗಳಿಗೆ ಇಳಿಸಿದ್ದು ಮಾತ್ರವಲ್ಲದೆ ಹಲವಾರು ವಸ್ತುಗಳ ತೆರಿಗೆಯನ್ನು ಸುಮಾರಾಗಿ 5-7% ಕಡಿತ ಕೂಡ ಮಾಡಿದೆ. 2017ರಲ್ಲಿ GST ಬಂದ ಸಮಯದಲ್ಲಿ ಕೂಡ ಸ್ಲ್ಯಾಬುಗಳನ್ನು 2 ಮಾಡಬೇಕು ಅಂತ ಹೇಳುವಂಥ ಬೇಡಿಕೆ ಇತ್ತು. ಆದರೆ ಆರಂಭದ ಸಂದರ್ಭದಲ್ಲಿ ಟೀಚಿಂಗ್ ಪ್ರಾಬ್ಲಮ್ ಅಂತ ಇರುತ್ತದೆ. ಹಾಗಾಗಿ 1-2 ವರ್ಷಗಳ ನಂತರ ಅದನ್ನು ಮಾಡಬಹುದು ಅಂತ ಹೇಳುವ ಯೋಚನೆ ಸರ್ಕಾರಕ್ಕೆ ಇತ್ತು. ಆದರೆ 2020ರಲ್ಲಿ ಕೋವಿಡ್ ಬಂದು ಸಮಸ್ಯೆಗಳಾಗಿ ಆರ್ಥಿಕತೆಗೆ ಬಹಳ ಹೊಡೆತ ಬಿದ್ದು ಆಮೇಲೆ 2-3 ವರ್ಷ ಮುಂದೆ ಹೋಗ್ತಾ ಅಂತೂ 2025ರಲ್ಲಿ GST 2 ಹೇಳುವ ಹೆಸರಲ್ಲಿ ಈ ಬದಲಾವಣೆಗಳು ಬಂದಿದೆ. ಈ ಹೊಸ ವ್ಯವಸ್ಥೆಯಲ್ಲಿ ಸುಮಾರಾಗಿ ಬಡವರು ಉಪಯೋಗ ಮಾಡುವ ಹೆಚ್ಚು ಕಡಿಮೆ ಎಲ್ಲ ವಸ್ತುಗಳಿಗೂ ಕೂಡ ತೆರಿಗೆಯಲ್ಲಿ ಕಡಿತ ಮಾಡಲಾಗಿದೆ. ಅಂದರೆ 5-7% ಕಡಿತ ಇದೆ. ಇದರ ಮೂಲಕ ಏನು ನಮ್ಮ ದೇಶದಲ್ಲಿ ಕಳೆದ 2-3 ವರ್ಷಗಳಿಂದ ಬೇಡಿಕೆಯ ಕೊರತೆ ಇದೆ ಅಂತ ಹೇಳುವ ಕೂಗಿತ್ತು, ಅದನ್ನು ಸರಿಪಡಿಸುವ ಒಂದು ಪ್ರಯತ್ನ ನಡೀತಾ ಇದೆ. ಬಡವರ ಕೈಯಲ್ಲಿ ಜಾಸ್ತಿ ಹಣ ಉಳಿಯುವಂತೆ ಮಾಡಿದಾಗ ಅವರ ಕೊಳ್ಳುವ ಶಕ್ತಿ ಅಥವಾ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಈ ಮೂಲಕ ಆರ್ಥಿಕ ಚಟುವಟಿಕೆ ಒಂದು ವೇಗ ಸಿಗ್ಬೋದು ಅಂತ ಹೇಳುವಂಥ ಉದ್ದೇಶವನ್ನು ಅರ್ಥಶಾಸ್ತ್ರಿಗಳ ಸಲಹೆ ಮೂಲಕ ಇದು ನಡೀತಾ ಇದೆ. ಇದನ್ನು ಮಾಡೋ ಜೊತೆಯಲ್ಲಿ ಸಾಕಷ್ಟು ಶ್ರೀಮಂತರೇ ಉಪಯೋಗಿಸುವಂಥ ವಸ್ತುಗಳಿವೆ, ಅವುಗಳ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ. ಉದಾಹರಣೆಗಾಗಿ ಲಕ್ಸುರಿ ಐಟಮ್ಸ್ಗಳು, ಲಕ್ಸುರಿ ಕಾರುಗಳು, ಇದಕ್ಕೆಲ್ಲ 28% ಸ್ಲ್ಯಾಬ್ಗಳಿದೆ. ಕೆಲವು ವಸ್ತುಗಳಿಗೆ 40% ಹೊಸ ಸ್ಲ್ಯಾಬ್ ಕೂಡ ಇದೆ. ಒಟ್ಟಿನಲ್ಲಿ ಈ ವ್ಯವಸ್ಥೆಯ ಮೂಲಕ ಪರಿಣಾಮ ಏನಾಗ್ತದೆ ಅಂತ ಹೇಳಬೇಕಾದ್ರೆ ಆರಂಭಿಕ ಹಂತದಲ್ಲಿ ತೆರಿಗೆ ಸಂಗ್ರಹದಲ್ಲಿ ಒಂದಷ್ಟು ಕಡಿತ ಆಗ್ಬೋದು. ಖಾಸಗಿ ಏಜೆನ್ಸಿಗಳ ಯೋಚನೆಯ ಪ್ರಕಾರ ಬಹುಶಃ 1-1.25 ಲಕ್ಷ ಕೋಟಿ ರೂಪಾಯಿಯಷ್ಟು ತೆರಿಗೆಯ ಸಂಗ್ರಹ GSTಯಲ್ಲಿ ಕಡಿಮೆ ಆಗ್ಬೋದು ಅಂತ ಹೇಳುವ ನಿರೀಕ್ಷೆ ಇದೆ. ಸರ್ಕಾರದ ಬೋರ್ಡ್ ಫಾರ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಅವರ ಯೋಚನೆಯ ಪ್ರಕಾರ ಸುಮಾರು 48,000 ಕೋಟಿ ಮಾತ್ರ ಕಡಿಮೆ ಆಗ್ಬೋದು ಅಂತ ಇದೆ. ವಾಸ್ತವ ಏನು ಅಂತ ಗೊತ್ತಾಗಬೇಕಾದ್ರೆ ಬಹುಶಃ ನವೆಂಬರ್ ತಿಂಗಳಿನ GST ಫಿಗರ್ಗಳು ಅದು ಹೊರಗೆ ಬಂದಾಗ ನಮಗೆ ಅರ್ಥ ಆಗ್ಬೋದು. ಆದರೆ ಒಟ್ಟಿನಲ್ಲಿ ಭಾರತದ ಈ ಒಂದು ಸಂಕೀರ್ಣ ಪರಿಸ್ಥಿತಿಯಲ್ಲಿ, ಅಂದರೆ ಒಂದು ಬದಿಯಲ್ಲಿ ಟ್ರಂಪ್ ಅವರಂಥ ಟಾರಿಫ್ ದಾಳಿ, ಇನ್ನೊಂದು ಬದಿಯಲ್ಲಿ ಯುಕ್ರೇನ್ ಯುದ್ಧ, ಇದರ ಜೊತೆಯಲ್ಲಿ ಬೇಡಿಕೆಯ ಕೊರತೆಯ ಕಾರಣಕ್ಕಾಗಿ ಸ್ವಲ್ಪ ಹಿನ್ನಡೆ, ಇವು 3 ವಿಷಯಗಳನ್ನು ಸರಿಮಾಡಿಸುವಲ್ಲಿ ಈ ದಿಟ್ಟ ಹೆಜ್ಜೆ ಬಹಳ ಉಪಕಾರ ಮಾಡಬಹುದು ಅಂತ ಹೇಳುವಂಥ ನಿರೀಕ್ಷೆ ಇದೆ. ನಮಸ್ಕಾರ.